ಅನ್ನೋ ರೀತಿಯ ಚರ್ಚೆಗಳಿದೆ. ಹೇಳಿ, ಇದಕ್ಕೆ ಪೂರಕ ಅನ್ನುವಂತೆ ಒಂದು ವಿಚಾರ ಹೇಳ್ತೀನಿ ಸಲೀಂ ಅಹಮದ್ ಅವರೇ. ಕಾಂಗ್ರೆಸ್ ಪಾರ್ಟಿ ಎಲ್ಲಿ ಸೋಲುತ್ತೆ ಅನ್ನುವಂಥದ್ದಿರುತ್ತೆ, ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ನೀವು ಟಿಕೆಟ್ ಕೊಡ್ತೀರಿ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ. ಗೆಲ್ಲುವ ಕಡೆ ಕೊಡುವಂತದ್ದು ಕಡಿಮೆ ಇದೆ, ಪ್ರಾಶಸ್ತ್ಯ ಕಡಿಮೆ ಇದೆ, ಪ್ರಾತಿನಿಧ್ಯ ಕಡಿಮೆ ಇದೆ ಅನ್ನುವಂತಹ ಯಾವ ಕಾನ್ಸ್ಟಿಟ್ಯೂನ್ಸಿ ಹೇಳಿ ನೀವು? ಈಗ ನೀವು ಹಾವೇರಿಯಲ್ಲಿ ಈಗ ನೀವು ಅಸೆಂಬ್ಲಿ ಹೇಳ್ತಾ ಇದ್ರ, ನೀವು ಇಲ್ಲಿಗೆ ಬನ್ನಿ, ಎಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಎರಡು ವಿಚಾರ ಐ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್ ಟು ಯು. ಆಗಿರುವಾಗ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ. ಏನು ಮಿಸ್ಯೂಸ್ ಮಾಡ್ಕೊಳ್ತಾರೆ? ನಮ್ಮ ಹಕ್ಕು ಏನಿದೆ ನಮ್ಗೆ ಸಿಗತ್ತೆ. ಕಾಂಗ್ರೆಸ್ ಅಲ್ಲಿ ಸಿಕ್ಕಂತಹ ಅಲ್ಪಸಂಖ್ಯಾತ ರಕ್ಷಣೆ ಮತ್ತು ಕಾರ್ಯಕ್ರಮ ಯಾವ ಪಕ್ಷದಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾತಾಡ್ತಾರಲ್ಲ ಮೇಲೆ, ಅವ್ರಿಗೆ ನೈತಿಕತೆ ಇದೆಯಾ? ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರಾ? ಅಶೋಕ್ ಮಾತಾಡ್ತಾ ಇದ್ರಂತೆ, ಬೊಮ್ಮಾಯಿ ಅಲ್ಪಸಂಖ್ಯಾತ ಅನ್ಯಾಯ ಆಗಿಬಿಟ್ಟಿದ್ದ, ನೀವೇನ್ರಿ ಮಾಡಿದ್ರಿ ಅಲ್ಪಸಂಖ್ಯಾತರಿಗೆ? ಅಲ್ಪಸಂಖ್ಯಾತ ರಕ್ಷಣೆ ಕೊಡಲಿಲ್ವಲ್ರಿ ನೀವು 2023 ಹಿಂದೆ? ಸೊ ಇದರಿಂದ ಇದೆಲ್ಲ ಜನರಲ್ ಟಾಕ್. ಇದು ಯಾವ್ದು ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಸಮಾಜದ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಟ್ಟಿದ್ವಿ ನಾವು. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಕೂಡ ನ್ಯಾಯ ಕೊಟ್ಟಿದ್ದೀವಿ. ಅದರಿಂದ ಅಲ್ಪಸಂಖ್ಯಾತರು ಯಾವತ್ತೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಯಾವತ್ತೂ ಹೋಗೋದು ಇಲ್ಲ ಅಂತ ವಿಶ್ವಾಸ ಇರ್ತದೆ. ದಾವಣಗೆರೆ ದಕ್ಷಿಣದಲ್ಲಿ ನಿಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರೆ. ನನ್ನ ಮುಂಚೆ ಓಪನಿಂಗ್ ರಿಮಾರ್ಕ್ಸಲ್ಲಿ ಹೇಳಿದೆ ನಾನು. ಓಪನಿಂಗ್ ಅಂದೆ ಇವರು ಗೆಲ್ಲೋದು ಗ್ಯಾರಂಟಿ, ಕೌಂಟಿಂಗ್ ಆದಮೇಲೆ ನಾವು ಬರ್ತೀವಿ, ಮತ್ತೆ ಕರೀರಿ, ನೀವು ಇಲ್ಲೇ ಬಂದು ರಿಪ್ಲೈ ಮಾಡ್ತೀನಿ. ಈ ತಲೆದಂಡ ಯಾಕೆ ಆಗ್ತಾ ಇದೆ? ಇದು AICC. ನನ್ನ ಮತ್ತೆ ಹೇಳ್ತೀನಿ ನಿಮ್ಗೆ ರೀಸನ್ಸ್ ಅಲ್ಲ. ಇದು ಯಾರ್ಯಾರು ಏನು ಮಾಡೋದು, ಸಲೀಂ ಅಹಮದ್ ಕೆಲಸ ಮಾಡೋದೋ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ, ರಿಜ್ವಾನ್ ಕೆಲಸ ಮಾಡಿದ್ರೋ ಇಲ್ವೋ ರಿಪೋರ್ಟ್ ಕೊಡ್ತಾರೆ. ಅದೇ ರೀತಿ ಎಲ್ಲರದು ರಿಪೋರ್ಟ್ ಅವ್ರ ಇದೆ. ತನ್ವೀರ್ ಸೇಠ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಿನ್ನೆ. ಅವ್ರು ಹೇಳ್ತಾರೆ, ಸಮುದಾಯದ ನಾಯಕರುಗಳನ್ನ ಸಮುದಾಯದಲ್ಲೇ ಒಬ್ಬ ನಾಯಕನನ್ನ ಎತ್ಕಟ್ಟಿ ಮತ್ತೊಬ್ಬನ ವಿರುದ್ಧ ಎತ್ಕಟ್ಟಿದ್ರೆ ಒಂದು ದೊಡ್ಡ ಕಂದಕವೇ ಸೃಷ್ಟಿಯಾಗುತ್ತೆ, ದಯವಿಟ್ಟು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಈ ವಿಚಾರದಲ್ಲಿ ಅನ್ನುವಂತ ಮಾತನ್ನ ತನ್ವೀರ್ ಸೇಠ್ ಹೇಳ್ತಾ ಇದ್ರು. ಯಾವಾಗ ಹೇಳಿದ್ರು? ನಿನ್ನೆ. ಇಲ್ಲ, ಗೊತ್ತಿಲ್ಲ. ಇದ್ರ ಬಗ್ಗೆ ತಮ್ಮದೇನು ಅಭಿಪ್ರಾಯ? ಏನು ಮಾಹಿತಿ? ನಮ್ಮ ನಾಯಕರು ತರಾತುರಿಯಲ್ಲಿ ಪ್ರೆಸ್ ಮೀಟ್ ಮಾಡಬಾರದಾಗಿತ್ತು ಅನ್ನೋದು ಅಲ್ಲ, ಮಾಹಿತಿನೇ ಇಲ್ಲ ನನಗೆ. ಅದಕ್ಕೆ ಉತ್ತರ ಕೊಡುವಂತ ಪ್ರಶ್ನೆ ಬರಲ್ಲ. ನನಗೆ ಮಾಹಿತಿ ಇಲ್ಲ, ಅದಕ್ಕೆ ನಾನೇ ಹೇಳಿ. ಸಲೀಂ ಅಹಮದ್ ಅವರು ಜಮೀರ್ ಅಹಮದ್ ಅವರಿಗೆ ಪರ್ಯಾಯ ನಾಯಕನಾಗಿ ಬೆಳೀತಾ ಇದ್ದಾರ? ಆ ಪ್ರಶ್ನೆ ನಮ್ಗೆ ಕೇಳಿಸ್ತಾನೆ ಇಲ್ಲ ನನಗೆ. ಹೇಳಿ, ಮುಂದೆ ಹೇಳಿ. ಜಮೀರ್ ಅಹಮದ್ ಅವರಿಗೆ ಪರ್ಯಾಯವಾಗಿ ಸಲೀಂ ಅಹಮದ್ ಬೆಳೀತಾ ಇದ್ದಾರ ಆ ಸಮುದಾಯದಲ್ಲಿ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ಇಲ್ಲ ಅಂತ. ಇದು ಪ್ರಶ್ನೆನೇ ಅಲ್ಲ, ಇದು ನಿಮ್ಮ ಪ್ರಶ್ನೆ. ಅದು ನಾವ್ ಯಾವತ್ತು ಯೋಚನೆ ಮಾಡಿಲ್ಲ. ನಾವೆಲ್ಲ ಕಾರ್ಯಕರ್ತರಾಗಿ, ಪಕ್ಷದಲ್ಲಿ ಎಲ್ಲ ನಾವು ಕಾರ್ಯಕರ್ತರಾಗಿ, ಮಂತ್ರಿ ಆಗ್ಲಿ ಬೇರೆ ಯಾವುದೇ ಪೋಸ್ಟ್ ಆಗಲಿ, ನಾವೆಲ್ಲ ಪಾರ್ಟಿ ವರ್ಕರ್ಸು. ನಮ್ಮಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ. ಅದರಿಂದ ನಾವೆಲ್ಲ ಪಕ್ಷಕ್ಕೆ ದುಡಿಬೇಕಾಗಿರೋದು. ಯಾವ ಹಂತಗಳಲ್ಲಿ ಅವಕಾಶ ಕೊಡ್ತಾ ಕೆಲಸಗಳು ಮಾಡ್ತೀವಿ ನಾವು. ಸಲೀಂ ಅಹಮದ್ ಅವರು ಈ ಸಾರಿ ಆದ್ರೂ ಮಂತ್ರಿ ಆಗ್ಬೋದು? ನನಗೆ ಸಮಾಧಾನ ಏನಿದೆ ಹೇಳಿದ್ರೆ, ಕೊಟ್ಟಂತ ಜವಾಬ್ದಾರಿ ಪ್ರಾಮಾಣಿಕ ಮಾಡಿದ್ದೀವಿ ಅಂತ ಸಮಾಧಾನ ಇದೆ. ಬಹುಶಃ ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಂತ ಸಂದರ್ಭದಲ್ಲಿ ನೀವು ಮಾತಾಡಿದ್ದನ್ನು ನಾನು ಕೇಳಿಸ್ಕೊತಾ ಇದ್ದೆ. ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಸ್ಪ್ಲಿಟ್ ಆದವು ಅನ್ನುವಂತಹ ಮಾತುಗಳು ಕೇಳಿ ಬಂದವು. ಅಟ್ ದ ಸೇಮ್ ಟೈಮ್ ಇನ್ ಕರ್ನಾಟಕ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯದಲ್ಲಿ ಗುಡ್ ಬೈ ಹೇಳುವಂತ ಸಮಯ ಏನಾದರೂ ಬಂತ? ಆಲ್ಟರ್ನೇಟಿವ್ ಹುಡುಕೋತಿದಾರ ಮುಸ್ಲಿಂ ಸಮುದಾಯದವರು? ಅದೆಲ್ಲ ಕನಸು. ನಾನು ಹೇಳದ, ಈ ದೇಶದಲ್ಲಿ ಅಲ್ಪಸಂಖ್ಯಾತರು ರಾಹುಲ್ ಗಾಂಧಿ ನಾಯಕತ್ವಕ್ಕೆ ನೋಡ್ತಾ ಇದ್ದಾರೆ, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವಕ್ಕೆ ನೋಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಏನಾದರೂ ಕೋಮುವಾದಿ ಶಕ್ತಿಗಳನ್ನು ಹೋರಾಟ ಮಾಡ್ತಾ ನಾಯಕತ್ವ ವಹಿಸ್ಕೊಂಡಿರೋದೇ ರಾಹುಲ್ ಗಾಂಧಿ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಾನು ಮುಂಚೆನೇ ಹೇಳಿದೆ, ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಸಿದ್ಧಾಂತಗಳಿಗೆ ಓಟ್ ಹಾಕೋದು, ಕಾಂಗ್ರೆಸ್ನ ವಿಚಾರಧಾರೆಗಳಿಗೆ ಓಟ್ ಹಾಕೋದು. ಇವತ್ತು ದೇಶದಲ್ಲಿ ಕೋಮುವಾದಿ ಶಕ್ತಿಗಳನ್ನು ಯಾರಾದರೂ ತಡೆಯೋ ಶಕ್ತಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಂತ ಇವತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದಾರೆ. ಜೆನ್ಜಿ ಈಗಾಗಲೇ ಯುವ ಸಮೂಹ, ಉದ್ಯೋಗಾಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳಿ, ಅದ್ರ ಬಗ್ಗೆ ಪ್ರೊಸೆಸ್ಸೇ ಇಲ್ಲ ಅಂತ ರಸ್ತೆಗಿಳಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀವಿ? ನಾವೇನು ನುಡ್ಸ್ಕೊಳ್ಳೋದಿಲ್ಲ. ಸುಮಾರು 50,000 ಕೆಲಸಗಳನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾವು ಅವ್ರು ತಪ್ಪು ಮಾಡಿ ಅಂತ ನಾವು ತಪ್ಪು ಮಾಡಕ್ ಹೋಗಲ್ಲ. ಯುವಕರಿಗೆ ನಮ್ಮ ಮೇಲೆ ವಿಶ್ವಾಸ ಇರಲಿ. ನಮ್ಮ ಸರ್ಕಾರ ಇನ್ನ 2 ವರ್ಷ ಇದೆ. ಯುವಕರಿಗೆ ನ್ಯಾಯ ಕೊಡಿಸೋ ಕೆಲಸ ನಮ್ಮ ಸರ್ಕಾರ ಮಾಡ್ತೀವಿ. ನರೇಂದ್ರ ಮೋದಿ ಥರ ಓಡೋಗಲ್ಲ ನಾವು. ಅವರು ಈಗ 12 ವರ್ಷ ಆಯಿತು, 24 ಕೋಟಿ ಉದ್ಯೋಗ ಕೊಡಬೇಕಾಯಿತು, 24 ಲಕ್ಷ ಉದ್ಯೋಗ ಕೊಡಲಿಲ್ಲ. ಆದರೆ ಯಾವತ್ತು ಅಲ್ಲಿ ಪ್ರೊಟೆಸ್ಟ್ ಶುರು ಆಯಿತು ಅವತ್ತೇ ಕ್ಯಾಬಿನೆಟ್ ತೀರ್ಮಾನ ತಗೊಂಡು 56,000 ಯುವಕರಿಗೆ ಉದ್ಯೋಗ ಕೊಡೋಂಥ ಕೆಲಸ ಅನೌನ್ಸ್ ಮಾಡಿದ್ವಿ ನಾವು. ಇನ್ನೂ ಕೂಡ ಮಾಡ್ತೀವಿ ನಾವು. ನಮ್ಮಲ್ಲಿ ವಿಶ್ವಾಸ ಇರಲಿ. ಅರೆ ಭಾರತೀಯ ಜನತಾ ಪಾರ್ಟಿ ಈ ಸಮಸ್ಯೆ ಸಿದ್ದರಾಮಯ್ಯ ಅವರು 56,000 ಹುದ್ದೆಗಳ ಭರ್ತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ, ಇನ್ನೂವರೆಗೂ ಆಗ್ಲಿಲ್ಲ. ಯಾವಾಗ ಮಾಡ್ತೀರಿ ಅಂತ ಅವ್ರ ಪ್ರಶ್ನೆ. ಮಾಡ್ತೀವಿ ನಾವು, ನಮ್ಮ ಬದ್ಧತೆ ಇದೆ ನಮ್ಗೆ. ಅದಕ್ಕೆ ಹೇಳಿದ್ ನಾವು ನಮ್ಮ ಬದ್ಧತೆ ಅನೌನ್ಸ್ ಮಾಡಿದೀವಿ. ಕೆಲವು ಸಣ್ಣ ಲೋಪಗಳಿದೆ, ಅದು ಸರಿ ಮಾಡ್ಕೊಂಡು ಮಾಡೋಂಥ ಕೆಲಸ
ಆದ್ರೂ ಕೂಡ ಅದನ್ನ ಇನ್ನೂ ಕೂಡ ನಾವು ಮುಂದೆ ಜಾಸ್ತಿ ಮಾಡ್ತೀವಿ, ಇನ್ನೂ ಜಾಸ್ತಿ ಕೆಲಸಗಳು ಕೊಡಿಸ್ತೀವಿ, ನಾವು ಯುವಕರಿಗೆ ಉದ್ಯೋಗ ಕೊಡ್ತೀವಿ. ನಾವು ಜವಾಬ್ದಾರಿಯಿಂದ ಆದರೆ ಎಲ್ಲ ನಮ್ಮೇಲೆ ಹಾಕಿಬಿಟ್ಟು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಸಮಸ್ಯೆ ಉದ್ಭವ ಆಗಿಲ್ಲ. ಇದನ್ನ ನೀವು ಕೂಡ ಗಮನಿಸಬೇಕು. ನಾವು ಬಂದ ಮೇಲೆ ನಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ನಾವು ಆ ಜವಾಬ್ದಾರಿ ನಾವು ಪೂರೈಸ್ತೀವಿ. ನಾವು ನಮ್ಮಲ್ಲಿ ವಿಶ್ವಾಸ ಇಡಿಂದ ಯುವಕರಿಗೆ ಹೇಳಿದ್ವಿ. ನಾವು ಇವಾಗ 50,000 ಹೇಳಿದ್ವಿ, ಅದು ಶುರು ಆಗೋದು ಕೆಲಸ. ಅದಾದ್ಮೇಲೆ ಇನ್ನೂ ಕೂಡ ನಾವು ಕೊಡ್ತೀವಿ. ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿ ಮುಖಂಡರಾಗಿ ಯುವ ನಾಯಕರಾಗಿ ಬಂದವರು, ನಮ್ಗೆ ಗೊತ್ತಿದೆ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಎಷ್ಟಿದೆ ನಮಗೂ ಗೊತ್ತಿದೆ. ಆದರೆ ನಾವು ಮಾಡ್ತೀವಿ. ಆದರೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ ಮತ್ತೆ ನಾವು ರಾಜಕಾರಣ ಮಾತಾಡಬೇಕು. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಹೋಗ್ಬಿಟ್ಟೆ ನಾನು. ನೀವು ಕೇಳಿದ ತಕ್ಷಣ ಉದ್ಯೋಗದ ಬಗ್ಗೆ ಕೇಳಿದ ತಕ್ಷಣ ನರೇಂದ್ರ ಮೋದಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ, ಯಾವ ಥರ ಯುವಕರಿಗೆ ಮೋಸ ಮಾಡಿದ್ದಾರೆ. 12 ವರ್ಷ ಆಯಿತು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ. ಇಲ್ಲಿ ರಸ್ತೆಗಳಿದವರೆಲ್ಲ ಈಗ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಅದಕ್ಕೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಪ್ರಶ್ನೆ ಮಾಡಬೇಕು. ಅವ್ರು ಪ್ರೈಮ್ ಮಿನಿಸ್ಟರ್ಗೆ ಪ್ರಶ್ನೆ ಮಾಡೋಕ್ಕಲ್ಲ, ಅವರು ಕೂಡ ಜವಾಬ್ದಾರಿ ಇದೆಯಲ್ಲ. ಅಂದ್ರೆ ಈಗ ಉದ್ಯೋಗಾಕಾಂಕ್ಷಿಗಳಿಗೆ ನಿಮ್ಮ ಉತ್ತರ ಹೋಗಿ ಮೋದಿನ ಕೇಳಿ ಅಂತ. ಮೋದಿ ಅಲ್ಲ, ನಮ್ಗೆ ಕೇಳಿದ್ ನಾವು ಉತ್ತರ ಹೇಳಿದೀವಿ, ಮಾಡ್ತೀವಿ ಅಂತ ಹೇಳಿದೀವಿ, ವಿಶ್ವಾಸ ಇಡಿ ಅಂತ ಹೇಳಿದೀವಿ, ಅನೌನ್ಸ್ ಮಾಡಿದೀವಿ. 50,000 ಜಾಬ್ಗಳು ಅನೌನ್ಸ್ ಮಾಡಿದೀವಿ, ಮುಂದೆ ಕೂಡ ಮಾಡ್ತೀವಿ ಅಂತ ಹೇಳೋದು ಮಾತು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನೀವು ಅದರಲ್ಲಿ ರಾಜಕಾರಣ ಬೆಳೆಸ್ಬಿಟ್ಟು ನಮ್ಮ ಸರ್ಕಾರ ವಿರುದ್ಧ ಮಾತಾಡಿದ್ರೆ ನಾವು ಮತ್ತೆ ನೇರವಾಗಿ ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಅದು ನಾವು ಅವ್ರಿಗೆ ತೋರಿಸ್ಬಿಟ್ಟು ನಾವೇನು ನಿಂತ್ಕೊಳ್ಳೋಂಥ ಕೆಲಸನ ಮಾಡಲ್ಲ. ಇವಾಗಲೂ ಹೇಳಿದೆ, ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ ಅಂತ. ಇವತ್ತು ಮಹಿಳಾ ಮೀಸಲಾತಿ ವಿಚಾರದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗುವಂಥದ್ದು, ರಾಜಕಾರಣದಲ್ಲಿ ಮಹಿಳಾ ಮೀಸಲಾತಿ, ಮಹಿಳಾ ಪ್ರಾತಿನಿಧ್ಯ ಇರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಮೋದಿ ಅವರು ಕೂಡ ವಿಪಕ್ಷಗಳು ಇದನ್ನ ವಿರೋಧಿಸ್ತಾ ಇವೆ. ಆಂತರಿಕವಾಗಿ ಅವ್ರಿಗೂ ಕೂಡ ಒಪ್ಪಿಗೆ ಇದೆ ಈ ಮಸೂದೆ ಬರಬೇಕು ಅಂತ. ಇದ್ರ ಬಗ್ಗೆ ತಾವೇನಾದ್ರು ನೋಡಕ್ ಆಗಿಲ್ಲ ನನಗೆ. ಮಹಿಳಾ ಮೀಸಲಾತಿ ಬಗ್ಗೆ ಮೀಸಲಾತಿ ಶುರು ಮಾಡಿದ್ರೆ ಶ್ರೀಮತಿ ಸೋನಿಯಾ ಗಾಂಧಿ UPA ಚೇರ್ಪರ್ಸನ್ ಇರುವಾಗ ನಮ್ಮ ಸರ್ಕಾರನೇ ಅದನ್ನು ಶುರು ಮಾಡಿದ್ದು. ಅದರಿಂದ ನಾವು ಮಹಿಳಾ ಮೀಸಲಾತಿ ಪರ. ಸ್ವಪಕ್ಷದ ಕೆಲವು ಶಾಸಕರು ಗ್ಯಾರಂಟಿ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಸರ್. ಯಾವ ಖಜಾನೆ ಖಾಲಿ ಆಗಲ್ಲ. ಗ್ಯಾರಂಟಿಗಳು ಏನಿದೆ ನಮ್ಮ ಬದ್ಧತೆ, ಅದು ನಾವು ಕೊಟ್ಟಿದ್ದ ಮಾತನ್ನ ಉಳ್ಕೊಂಡಿದ್ದೀವಿ, ಹಾಗೆ ನಡೀತೀವಿ. ಯಾವ ಬದಲಾವಣೆ ಇಲ್ಲ, ಯಾವ ಗ್ಯಾರಂಟಿಗಳು ಸ್ಟಾಪು ಆಗಲ್ಲ. ಅದೇ ರೀತಿ ಪ್ರತಿಯೊಬ್ಬ ಶಾಸಕರಿಗೆ 55 ಕೋಟಿ ಹಣ ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಭಿವೃದ್ಧಿಗೆ. ಶಕ್ತಿ ಯೋಜನೆಗೆ ಕಾರಣೀಕರ್ತರಾದ ಸಾರಿಗೆ ಸಿಬ್ಬಂದಿ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಸರ್? ಸ್ವಲ್ಪ ಡಿಲೇ ಆಗಿರೋ ಸ್ಯಾಲ್ರಿ, ಅದೆಲ್ಲ ಚಿಂತೆ ಮಾಡಕ್ ಬಿಡಿ. ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ. ಯಾರಿಗೂ ಅನ್ಯಾಯ ಆಗಿಬಿಡೋದಿಲ್ಲ ನಮ್ಮ ಸರ್ಕಾರ. ಅವ್ರಿಗೆ ಸ್ವಲ್ಪ ಡಿಲೇ ಆಗಿರ್ಬೋದು, ಆದ್ರೆ ಯಾರಿಗೂ ಕೂಡ ನಮ್ಮ ಸರ್ಕಾರದ ಅನ್ಯಾಯ ಆಗ್ತಾ ಇಲ್ಲ. ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆ ಆಗಲ್ವಾ? ನಾನು ಹೇಳಿದೆ 600 ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಬೇಕಾ? 4 ನಿಗಮಗಳಿಗೆ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ, ವೇತನ ಬಾಕಿ ಇದೆ, ಹಿಂಬಾಕಿ ವೇತನ ಬಾಕಿ ಇದೆ. ಸರ್ಕಾರ ಅಂತ ಹೇಳಿದ್ರೆ ಅಭಿವೃದ್ಧಿ ಜನಪರ ಕಾರ್ಯಕ್ರಮ, ಅಲ್ಲಿ ಸಣ್ಣ ಪುಟ್ಟ ಲೋಪ ಆದ್ರೆ ಅದು ಸುಧಾರಿಸ್ಕೊಂಡು ಹೋಗ್ಬೇಕಾ ಬೇಡವಾ? ಇಲ್ಲ ಇಡೀ ಕಾರ್ಯಕ್ರಮ ನಿಲ್ಲಿಸ್ಬಿಡಿ ಅಂತ ಹೇಳ್ಬೇಕಾ? ಸೊ ಇದು ಅಪೋಸಿಷನ್ ಅವ್ರು ಹೇಳಿದ್ವಿ ಲಾಸ್ಟ್ ಟೈಮ್, ಆಚೆ ಬಂದು ಯಾಕ್ರಿ ಮಾತಾಡ್ತೀರಾ? ವಿಧಾನ ಪರಿಷತ್ ಚರ್ಚೆ ಮಾಡಿ, ಏನೋ ತಪ್ಪುಗಳಿದ್ರೆ ಅಲ್ಲಿ ಮಾತಾಡಿ. ಅದನ್ನ ಬಿಟ್ಟು ಅದೇ ಮಾಡೋದ್ ಕೆಲಸ ಮಾಡೋದಿಲ್ಲ, ಆಚೆ ಬಂದು ಮಾತಾಡ್ತಾರೆ. ಅಷ್ಟು ದೊಡ್ಡ ವೇದಿಕೆ ಬಿಟ್ಟು ವಿಧಾನ ಪರಿಷತ್ ವೇದಿಕೆ ಬಿಟ್ಟು ಆಚೆ ಬಂದು ಮಾತಾಡ್ತಾರೆ.